ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಸೆಪ್ಟೆಂಬರ್ 4, 2025 ದಿ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ನಾವು ತೆಗೆದುಕೊಳ್ಳೋದಾದರೆ ಅತಿ ಇಂಪಾರ್ಟೆಂಟ್ಲಿ ಅಂತ ಹೇಳ್ಬೋದು. ಇವಾಗ GSTಗೆ ಸಂಬಂಧಪಟ್ಟಂತೆ ನಾವು ಇವಾಗ ಏನು ಡಿಸ್ಕಷನ್ನ ಮಾಡ್ತಾ ಇದ್ವಿ, GST ನಡಿನಲ್ಲಿ ಇರ್ತಾ ಇರುವಂಥ ಒಂದು ಸ್ಲ್ಯಾಬ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಿದ್ರು, ಇವಾಗ ಪರ್ಟಿಕ್ಯುಲರ್ಲಿ ಯಾವ್ಯಾವ ಒಂದು ಕಮೋಡಿಟೀಸ್ಗಳಿಗೆ, ಸೊ ಯಾವ್ಯಾವ ಒಂದು ಸರ್ವಿಸಸ್ಗಳಿಗೆ ಯಾವ ರೀತಿಯಾದಂಥ ಒಂದು ಟ್ಯಾಕ್ಸನ್ನು ಹಾಕಬೇಕು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕನಾಮಿ ಸೆಕ್ಷನಲ್ಲಿ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಟ್ಯಾಕ್ಸೇಷನ್ ಚಾಪ್ಟರನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಹೇಗೆ ಕರೆಂಟ್ ಅಫೇರ್ಸನ್ನು ಕನೆಕ್ಟ್ ಮಾಡುವಂಥದ್ದಾದರೆ ಇಲ್ಲಿ ನಾವು ನೋಡ್ಬೋದು. ಇದರೊಂದಿಗೆ ನಾವು ನೋಡೋದಾದರೆ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಪೋರ್ಟ್ ರಿಲೇಟೆಡ್ ಇರತಕ್ಕಂತಹ ಬಿಲ್ಲನ್ನು ತರುವಂಥ ಸಂದರ್ಭದಲ್ಲಿ, ಅಂದರೆ ಇಲ್ಲಿ ಒಂದು ಪೋರ್ಟ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟನ್ನು ತರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆಯೂ ಸಹ ಐಡೆಂಟಿಫಿಕೇಷನನ್ನು ಮಾಡಿದ್ದಾರೆ. ಎಡಿಟೋರಿಯಲ್ ಸೆಕ್ಷನಿಂದನೂ ಸಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಹಾಗೂ ಪರ್ಟಿಕ್ಯುಲರ್ಲಿ ಇವಾಗ ಜುಡಿಷರಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಸಹ ನಾವಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಸೊ ಇನ್ನೊಂದು ಎಡಿಟೋರಿಯಲ್ ಸೆಕ್ಷನ್ ಇರ್ತಕ್ಕಂಥ ಆರ್ಟಿಕಲ್ ಜುಡಿಷರಿ ಎರೋಡಿಂಗ್ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಒಂದು ಆರ್ಟಿಕಲನ್ನು ನಾವು ಗಮನ ಹರಿಸ್ಬೋದು. ಹಾಗೂ ಸ್ಟೇಟ್ ರಿಲೇಟೆಡ್ ಇರುವಂಥ ಒಂದು ಇಶ್ಯೂವನ್ನು ನಾವು ಗಮನ ಹರಿಸಿದಾಗ MG ನರೇಗಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದು ಹೇಗೆ ರಿಫಾರ್ಮ್ಸನ್ನು ತರಬೇಕು, ಆ ಒಂದು ಪ್ರೋಗ್ರಾಮಲ್ಲಿ ಏನು ಅಲೋಕೇಶನ್ಸನ್ನು ಮಾಡಿದ್ದಾರೆ, ಸೊ ಅದರ ಇಂಟೆನ್ಷನ್ ಏನಿದೆ, ಇಂಪ್ಲಿಕೇಶನ್ಸ್ಗಳು ಏನಿದ್ದಾವೆ, ಬೇಸಿಕ್ ಚಾಲೆಂಜಸ್ಗಳು ಏನಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಹ ನಾವು ಕವರ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ಮೊದಲನೇ ಆರ್ಟಿಕಲನ್ನು ನಾವು ತೆಗೆದುಕೊಳ್ಳೋದಾದರೆ GSTಗೆ ಸಂಬಂಧಪಟ್ಟಂತೆ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ. GST ಕೌನ್ಸಿಲ್ ಅಪ್ರೂವ್ಸ್ 2 ರೇಟ್ ಟ್ಯಾಕ್ಸ್ ಸ್ಲ್ಯಾಬ್ ಎಫೆಕ್ಟಿವ್ ಫ್ರಮ್ ಸೆಪ್ಟೆಂಬರ್ 22 ಇದು ಎಫೆಕ್ಟಿವ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಸೆಪ್ಟೆಂಬರ್ 22 ಈ ಎಲ್ಲ ಸ್ಲ್ಯಾಬ್ಸ್ಗಳು ಚಾಲ್ತಿಯಲ್ಲಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ಯಾವಾಗ ಒಂದು ಪ್ರಪೋಸಲನ್ನು ತಂದಿತ್ತಲ್ಲ, ಆ ಒಂದು ಪ್ರಪೋಸಲನ್ನು ನೋಡಿದಾಗ ಸಾಕಷ್ಟು ಸ್ಟೇಟ್ಸ್ಗಳು ಏನು ಮಾಡ್ತಿತ್ತು ಅಂದರೆ ಪರ್ಟಿಕ್ಯುಲರ್ಲಿ ಸ್ಟೇಟ್ಸು ಒಂದು ಅಗೇನ್ ಎಲ್ಲ ಒಂದು ನಿಯರ್ಲಿ ಒಂದು 8 ಸ್ಟೇಟ್ಸ್ಗಳು ಸೇರಿಬಿಟ್ಟು ಅವರು ಸಹ ಒಂದು ಲಕ್ಸುರಿ ಗೂಡ್ಸ್ ಮೇಲೆ ಸಿನ್ ರಿಲೇಟೆಡ್ ಇರ್ತಕ್ಕಂಥ ಅಥವಾ ಸೆಸ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಡಿಷ್ನಲ್ ಟ್ಯಾಕ್ಸನ್ನು ಹಾಕಬೇಕು ಅಂತ ಪ್ರಪೋಸಲನ್ನು ಸಹ ಇಟ್ಟಿರುವಂಥ ಇಶ್ಯೂನ ನಾವು ಕಾಣ್ತಾ ಇದ್ವಿ. ಸೊ ಮೊದಲೆಡೆ ನಾವು ನೋಡೋಣ ಇವಾಗ ಏನೇನು ಚೇಂಜಸನ್ನು ಮಾಡಿದ್ದಾರೆ, ಸೊ ಯಾವ ರೀತಿಯಾಗಿ ಟ್ಯಾಕ್ಸಸ್ ನಡಿನಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಗಮನ ಹರಿಸ್ತಾ ಇದ್ವಿ. ಸೊ ಒಂದು ಟ್ಯಾಕ್ಸ್ ಸ್ಟ್ರಕ್ಚರನ್ನು ರಿಫಾರ್ಮ್ ಮಾಡುವಂಥದ್ರಲ್ಲಿ ಮುಂದಾಗಿದ್ದಾರೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥ ಒಂದು ಕನ್ಸಿಡರೇಷನ್ ಪ್ರಕಾರ GST ಕೌನ್ಸಿಲ್ ಮೀಟಿಂಗ್ ಆದಮೇಲೆ ಇವರು ಕೌನ್ಸಿಲ್ನ ನಡಿನಲ್ಲಿ ಏನೇನು ಮೀಟಿಂಗ್ ಆಗುತ್ತೆ ಅದರ ಆಧಾರದ ಮೇಲೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಇವಾಗ ರೀಸೆಂಟಾಗಿ ಒಂದು ಸ್ಟೇಟ್ ಏನು ಹೇಳಿತ್ತು, GST ಕೌನ್ಸಿಲ್ ಒಂದು ಫೈನಲ್ ಅಥಾರಿಟಿ, ಅಲ್ಲಿ ಏನು ಕನ್ಸಿಡರೇಷನನ್ನು ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಹೇಳ್ತೀವಿ ಅಂತ ಸರ್ಕಾರನೂ ಸಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಇವಾಗ ಏನು ಮಾಡ್ತಾ ಇದ್ವಿ ಅಂದರೆ GSTಗೆ ಸಂಬಂಧಪಟ್ಟಂಥ ನ್ಯೂ ಸ್ಟ್ರಕ್ಚರ್ ಏನಿದೆ ಅಂತ ನೋಡಬೇಕು. 2 ರೀತಿಯಾದ ಸ್ಲ್ಯಾಬ್ಸನ್ನು ಉಳಿಸ್ಕೊಂಡಿದ್ದಾರೆ. 5% ಇದೆ, 18% ಇದೆ. ಓಕೆ, ಸೊ ಇದರೊಂದಿಗೆ ಮೊದಲಿರ್ತಕ್ಕಂತಹ ಟ್ಯಾಕ್ಸ್ ಸ್ಲ್ಯಾಬನ್ನು ನಾವು ತೆಗೆದುಕೊಂಡಾಗ ಅದರ ಒಂದು ಚೇಂಜಸನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಸೊ ರಿಮೈನಿಂಗ್ ಇರೋದು 5 ಮತ್ತು 18 ಮಾತ್ರ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಸ್ಪೆಷಲಿ ಇವ್ರು ಹೇಳ್ತಾ ಇರೋದು 40% ಅಷ್ಟು ರೇಟನ್ನು ನಾವು ಇಲ್ಲಿ ಗಮನ ಹರಿಸಿದಾಗ 40% ರಿಲೇಟೆಡ್ ಇರುವಂಥ ಲಕ್ಸುರಿ ಗೂಡ್ಸ್, ಟೊಬ್ಯಾಕೋ ಮತ್ತು ಲಾರ್ಜ್ ಕಾರ್ ಮತ್ತು ಯಾಕೆಂಟ್ಸ್, ಹೆಲಿಕಾಪ್ಟರ್ಸ್, ಈ ರೀತಿಯಾದಂಥ ಒಂದು ಕಮೋಡಿಟೀಸ್ಗಳಿಗೆ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಗಮನ ಹರಿಸ್ತಾ ಇದ್ವಿ. ಇಲ್ಲಿ ಟ್ಯಾಕ್ಸನ್ನು ಲೈಫ್ ಇನ್ಶೂರೆನ್ಸ್ಗೆ ಸಂಬಂಧಿಸಿದಂತೆ, ಹೆಲ್ತ್ ಪಾಲಿಸಿಗೆ ಸಂಬಂಧಪಟ್ಟಂತೆ ರಿಮೂವ್ ಮಾಡಿರೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಸೆಪ್ಟೆಂಬರ್ 2022-2025 ಇದು ಎಫೆಕ್ಟಿವ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ಚೇಂಜಸ್ ಏನಿದೆ, ಜನರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಯಾವ್ಯಾವ ಕಮೋಡಿಟೀಸ್ಗಳನ್ನು ಇವರು ಹೆಚ್ಚು ಕಮ್ಮಿ ಫೋಕಸನ್ನು ಮಾಡ್ತಾ ಇದ್ದಾರೆ, ಎಕ್ಸೆಪ್ಷನ್ಸನ್ನು ಕೊಡ್ತಾ ಇದ್ದಾರೆ. ಪಬ್ಲಿಕ್ ಗೂಡ್ ಅಥವಾ ವೆಲ್ಫೇರಿಸ್ಟಿಕ್ ಕಂಡೀಷನನ್ನು ನಾವು ತೆಗೆದುಕೊಂಡಾಗ ಪರ್ಟಿಕ್ಯುಲರ್ಲಿ ಇವರು ಡೈಲಿ ಯೂಸ್ ಗೂಡ್ಸ್ಗೆ ಸಂಬಂಧಪಟ್ಟಂಥ ಒಂದು ಹೇಗೆ ಇಂಪ್ಯಾಕ್ಟ್ ಆಗ್ತಾಯಿದೆ, ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗುತ್ತೆ ನೋಡಿ, ಫುಡ್ ಐಟಮ್ಸ್ ಮೇಲೆ ಇಂಪ್ಯಾಕ್ಟ್ ಆಗೋದಾಗಲಿ, ಮೆಡಿಸಿನ್, ಸೊ ಇವುಗಳ ಒಂದು ಆಧಾರದ ಮೇಲೆ ಅವರು ರಿಡಕ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಇದರ ಇಂಪ್ಲಿಕೇಶನ್ಸ್ ಏನಿರ್ಬೋದು. ಒಂದು ಕಮೋಡಿಟಿ ಮೇಲೆ ನೀವು ಒಂದು ಫುಡ್ ಕಮೋಡಿಟಿಯನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಟ್ಯಾಕ್ಸು ರೆಡ್ಯೂಸ್ ಆಗಿದೆ. ಇದ್ರ ಮೇಲೆ ನಾವು ಭರಿಸ್ತಕ್ಕಂಥ ಒಂದು ಟ್ಯಾಕ್ಸ್ ಏನಿರುತ್ತಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಈ ಒಂದು ಇಂಡೈರೆಕ್ಟನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದಾಗ ಸೊ ನಮ್ಮಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಜನರಲ್ಲಿ ಒಂದು ಮನಿ
ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗ್ಬೋದು, ಕಡಿಮೆ ಇದ್ದಾಗೂ ಸಹ ಮನಿ ಹೆಚ್ಚಾಗಿರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇದರಿಂದ ಸೇವಿಂಗ್ಸ್ ಪ್ರಮೋಟ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಇವಾಗ ಕಡಿಮೆ ಪ್ರೈಸ್ ಇದೆ ಅಂತಂದಾಗ ಹೆಚ್ಚು ಕನ್ಸಂಪ್ಷನ್ ಮಾಡಲಿಕ್ಕೆ ಜನ ಏನಾಗ್ತಾರೆ, ಮುಂದಾಗ್ತಾರೆ. ಸೊ ಇದರಿಂದ ಕನ್ಸಂಪ್ಷನ್ ಪ್ಯಾಟರ್ನಲ್ಲೂ ಸಹ ಚೇಂಜ್ ಆಗುತ್ತೆ. ಇದರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಒಂದು ಬಿಹೇವಿಯರಲ್ ಚೇಂಜನ್ನು ಇಲ್ಲಿ ತರಲಿಕ್ಕೆ ಈ ಒಂದು ರಿಫಾರ್ಮ್ಸ್ ಮುಂದಾಗುತ್ತೆ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಪರ್ಟಿಕ್ಯುಲರ್ಲಿ ಇದರ ಒಂದು ಇಂಪ್ಯಾಕ್ಟನ್ನು ನಾವು ನೋಡೋದಾದರೆ, ರೇಟ್ಸನ್ನು ಇವಾಗ ಆಲ್ರೆಡಿ ಕಟ್ ಮಾಡಿದ್ದಾರೆ. ಸೊ 2023 ಹಾಗೂ 2024 ಒಂದು ಕನ್ಸಂಪ್ಷನ್ ಪ್ಯಾಟರ್ನನ್ನು ನಾವು ನೋಡಿರುವಂತಹ ಸಂದರ್ಭದಲ್ಲಿ 48,000 ಕ್ರೋರಷ್ಟು ಒಂದು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಒಂದು ವೇಳೆ ನಾವು ಈ ಒಂದು ಟ್ಯಾಕ್ಸ್ ಸ್ಲ್ಯಾಬನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಸೊ ಒಂದು ಇಂಪ್ಯಾಕ್ಟನ್ನು ಇದು ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ, ರೇಟ್ ಕಟ್ ಮಾಡಿರೋದು ಅಂದರೆ ಅವರು ಸರ್ಕಾರಕ್ಕೆ ಬರ್ತಾ ಇರೋಂಥ ಒಂದು ಆದಾಯವನ್ನು ಕಟ್ ಮಾಡಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇವಾಗ ಒಂದೇನು ಮಾಡ್ತಾಯಿದ್ದಾರೆ, ಒಂದು ರ್ಯಾಷನಲೈಸೇಷನನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಸೊ ಟ್ಯಾಕ್ಸಲ್ಲಿ ಇರ್ತಕ್ಕಂಥ ಒಂದು ರ್ಯಾಷನಲೈಸೇಷನನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಟ್ಯಾಕ್ಸ್ ರಿಲೇಟೆಡ್ ಇರುವಂಥ ಒಂದು ಇಶ್ಯೂ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಾರಕ್ಕೆ ರೆವಿನ್ಯೂ ಬರುವಂಥದ್ದು ಏನಿದೆಯಲ್ಲ ಆಟೋಮೆಟಿಕ್ಲಿ ರೆಡ್ಯೂಸ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಈ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ 5%. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇವರು ಟ್ಯಾಕ್ಸ್ ರೆಡ್ಯೂಸ್ ಮಾಡಿರುವಂಥ ಇಂಪಾರ್ಟೆಂಟ್ ಐಟಮ್ಸ್ಗಳನ್ನು ಎಲ್ಲೆಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇವಾಗ ಕೆಲವೊಂದಿಷ್ಟು 28% ಇರುವಂಥದ್ದು ಸಿಮೆಂಟನ್ನು 18%ಗೆ ಹಾಕಿದ್ದಾರೆ. 12% ಇರೋದನ್ನು 5%ಗೆ ಹಾಕಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ 12 ಇರೋದು 15 ಇರೋದನ್ನು ನಾವು 12 ಆದಮೇಲೆ 18 ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಗೇನ್ 28% ಇರೋದನ್ನು ಮತ್ತು 5%. ಸೊ ಈ ರೀತಿಯಾಗಿ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬದಲಾವಣೆಯನ್ನು ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಇವಾಗ ರಿಮೈನಿಂಗ್ ಇರೋದು 5 ಹಾಗೂ 18 ಇವೆರಡಷ್ಟೇ ಇದೆ. ಸೊ ಇಲ್ಲಿ ಏನಂದರೆ ಮೊದಲಿರೋದನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ 28%ಇರೋದನ್ನು ಸಿಮೆಂಟನ್ನು ಏನು ಮಾಡ್ತಾ ಇದ್ದಾರೆ, 18%ಗೆ ಚೇಂಜ್ ಮಾಡಿದ್ದಾರೆ. ಈವನ್ 12% ಇರುವಂಥದ್ದನ್ನು 5%ಗೆ ಬದಲಾವಣೆ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಇಂಟರ್ಮೀಡಿಯೇಟ್ ಲೆದರ್ ಗೂಡ್ಸ್ ಅಂತ ಏನು ಕರಿತೀವಿ, ಅವೆಲ್ಲ 5% ಸ್ಲ್ಯಾಬ್ಗೆ ಬರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈವನ್ ಇವಾಗ ನೋಡಿ 5% ಸ್ಲ್ಯಾಬ್ನಲ್ಲಿ ಯಾವ್ಯಾವ ಇನ್ಕ್ಲೂಡ್ ಮಾಡಿದ್ದಾರೆ, 18 ಹಾಗೂ 12ಅಲ್ಲಿ ಇರ್ತಕ್ಕಂಥವುಗಳನ್ನ 5%ಗೆ ಹಾಕಿದ್ದಾರೆ. ಸಿ ಇಲ್ಲಿ ನೋಡಿ, ಆಲ್ಮೋಸ್ಟ್ ಕನ್ಸಂಪ್ಷನ್ ಗೂಡ್ಸ್ಗಳು, ಫಾರ್ ಎಕ್ಸಾಂಪಲ್ ಹೇರ್ ಆಯಿಲ್, ಸೋಪ್, ಶಾಂಪು, ಟೂತ್ ಬ್ರಷ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಬೈಸಿಕಲ್. ಸೊ ಈ ರೀತಿಯಾದಂತಹ ಇಲ್ಲಿ ಅಂದರೆ ರೆಗ್ಯುಲರ್ ಬೇಸ್ ಮೇಲೆ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕಮೋಡಿಟೀಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ, 5% ಸ್ಲ್ಯಾಬ್ನಲ್ಲಿ ಹಾಕಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇದರೊಂದಿಗೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ನ ಕೊಡ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ಸ್ಗಳು ಯಾವ ರೀತಿಯಾಗಿ ಫಾರ್ಮ್ ಆಗ್ಬೋದು, ಪರ್ಟಿಕ್ಯುಲರ್ಲಿ ಇವಾಗ ನೋಡೋದಾದರೆ ಎಕ್ಸಂಪ್ಷನ್ ಅಂತಂದರೆ ಆಲ್ಮೋಸ್ಟ್ 0 ಅಂತ ಯಾವ್ಯಾವ ಇದ್ದಾವೆ ಅಂತ ನೀವು ಇಲ್ಲಿ ಗಮನ ಹರಿಸ್ಬೇಕು. 0 ಟ್ಯಾಕ್ಸ್ ಇರ್ತಕ್ಕಂಥದ್ದು. ಸೊ ಈ 0 ಟ್ಯಾಕ್ಸ್ ಇರೋದು ನೋಡೋದಾದರೆ ಬೇಸಿಕ್ ಕಮೋಡಿಟೀಸ್ಗಳು, ಇಂಪಾರ್ಟೆಂಟ್ಲಿ ಇವಾಗ ಆಲ್ ಇಂಡಿಯನ್ ಬ್ರೆಡ್, ಫಾರ್ ಎಕ್ಸಾಂಪಲ್ ರೋಟಿ, ಚಪಾತಿ, ಪರಾಟ, ನಾನ್, ಇವೆಲ್ಲ ಏನಿರುತ್ತಲ್ಲ ಫುಡ್ ಐಟಮ್ಸು, ಫುಡ್ ಕಮೋಡಿಟೀಸ್ಗಳು ಇಲ್ಲಿ 0 ಇರುತ್ತೆ. ಸೊ ಹಾಗಾಗಿ 0 ಇದೆ ಅಂತಂದರೆ ಹೆಚ್ಚು ಪರಾಟ, ಚಪಾತಿ ಈ ರೀತಿಯಾಗಿ ತಿನ್ಲಿಕ್ಕೆ ಹೋಗಬೇಡಿ. ಸೊ ಆಲ್ ಇಂಡಿಯಾ ಬ್ರೆಡ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 0 ಟ್ಯಾಕ್ಸನ್ನು ಇಲ್ಲಿ ಹಾಕಿದ್ದಾರೆ. ಅಲ್ಟ್ರಾ ಹೈ ಟೆಂಪ್ರೇಚರ್ ಲೈಕ್ ಮಿಲ್ಕ್ ಮತ್ತು ಪನ್ನೀರ್ ಇವುಗಳನ್ನು ಸಹ 0 ನಡೆಯಲ್ಲಿ ಹಾಕ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ 33 ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗಳನ್ನು ಸಹ ಇವಾಗ 12% ಮೊದಲು ಹಾಕ್ತಿದ್ರು, 0%ಗೆ ಹಾಕ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಇನ್ಶೂರೆನ್ಸ್ ಸರ್ವಿಸಸನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಂಡಿವಿಜುವಲ್ ಲೈಫ್ ಹಾಗೂ ಹೆಲ್ತ್ ಪಾಲಿಸೀಸ್ ನಡಿನಲ್ಲಿ ನೋಡಿದಾಗ 18 ಇರೋದನ್ನ 0% ನೋಡ್ತಾ ಇದ್ವಿ. ಸೊ ನಿಮಗೆ ಸ್ಟೇಟ್ಮೆಂಟ್ಸ್ಗಳನ್ನು ಹೆಂಗೆ ಫಾರ್ಮ್ ಮಾಡ್ಬೋದು, ಯಾವುದು ಎಕ್ಸೆಪ್ಷನನ್ನು ಮಾಡಿದ್ದಾರೆ, ಯಾವುದು 0 ಮಾಡಿದ್ದಾರೆ, ಇವುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಇವಾಗ ಫುಡ್ ಐಟಮ್ಸ್ ಅಂತ ನಾವು ತೆಗೆದುಕೊಳ್ದಾಗ ಹಾಗೂ ಅಲ್ಟ್ರಾ ಹೈ ಟೆಂಪ್ರೇಚರ್ ಮಿಲ್ಕ್, ಪನೀರ್ ಈ ರೀತಿಯಾಗಿ ನಾವು ತೆಗೆದುಕೊಂಡಿದ್ವಿ. ಸೊ ಎಲ್ಲ ಇವಾಗ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ, ನೆಕ್ಸ್ಟ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ನಾವು ಎಕ್ಸಂಪ್ಷನ್ಸನ್ನು ಕಾಣ್ತಾ ಇದ್ದೀವಿ. 0 ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಅನ್ಚೇಂಜ್ಡ್ ಎಂದಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆಲ್ಲ ಮೊದಲು 5% ಇತ್ತು, ಇವಾಗೂ ಸಹ 5% ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಅನ್ಚೇಂಜ್ಡ್ ಇರ್ತಕ್ಕಂಥ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಕಾಣ್ಬೋದು. ಸೊ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇದು ಒಂದು ಕಾಮನ್ ಮ್ಯಾನನ್ನು ಫೋಕಸ್ ಮಾಡ್ತಕ್ಕಂಥ ಒಂದು ರಿಫಾರ್ಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಲೇಬರ್ ಇಂಟೆನ್ಸಿವ್ ಅಗ್ರಿಕಲ್ಚರ್ ಸೆಕ್ಟರ್ಸ್ ವಿಲ್ ಗೆಟ್ ಮೋರ್ ಬೆನಿಫಿಟ್ ಫ್ರಮ್ ದಿಸ್ ರಿಫಾರ್ಮ್ಸ್ ಅನ್ನುವಂಥದ್ದಾಗೂ ಸಹ ಇಲ್ಲಿ ಗಮನ ಹರಿಸ್ಬೋದು. ಸೊ ಹೆಲ್ತ್ ರಿಲೇಟೆಡ್ ಸೆಕ್ಟರ್ಸನ್ನು ನಾವು ಫೋಕಸ್ ಹೆಚ್ಚು ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ರಿಲೇಟೆಡ್ ಇರ್ತಕ್ಕಂಥದ್ದು ಸಹ ಇದು ಫೋಕಸನ್ನು ಮಾಡ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಒಂದೆಡೆ ನೀವು ಥಿಂಕ್ ಮಾಡಿದಾಗ ನಾವು ಈಗ ಪರ್ಟಿಕ್ಯುಲರ್ಲಿ ನೋಡಿ, ಮಿಲ್ಕ್, ಪನ್ನೀರ್ ಇವೆಲ್ಲ ಇದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಂಪ್ಷನ್ನ ಕೊಟ್ಟಿದ್ದಾರೆ ಅಂತಂದರೆ ಇದು ಇಂಡೈರೆಕ್ಟ್ಲಿ ಫಾರ್ಮರ್ಸ್ಗೆ ಒಂದೆಡೆ ಲೈಕ್ ಎನಿಮಲ್ ಹಸ್ಬೆಂಡ್ರಿ ಆ್ಯಕ್ಟಿವಿಟೀಸ್ ಮಾಡೋರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಒಂದು ಕಮೋಡಿಟೀಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತಂದರೆ ಈವನ್ ಫಾರ್ಮರ್ ಕ್ಯಾನ್ ಅರ್ನ್ ಮೋರ್.
ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಟೋಟಲ್ ಝೀರೋ ಮಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಸೆಕ್ಟರ್ಸ್ ಮ್ಯಾಗೂ ಸಹ ಇಂಪ್ಯಾಕ್ಟ್ ಆಗ್ಬೋದು, ಒಂದು ಇಂಪ್ಲಿಕೇಶನ್ಸ್ ಅಷ್ಟೇ. ಸೊ ಒಂದು ಸೈಡ್ ಆ್ಯಂಗಲಲ್ಲಿ ನೀವು ಥಿಂಕ್ ಮಾಡಿದಾಗ, ಸೊ ಅದರ್ ಪೀಪಲ್ ಕ್ಯಾನ್ ಗೆಟ್ ಲೆಸ್, ಟ್ಯಾಕ್ಸ್ ಕಮ್ಮಿ ಆಗ್ತಿದೆ ಅಂತಂದಾಗ ಆಟೋಮೆಟಿಕಲಿ ಆ ಪ್ರೊಡ್ಯೂಸ್ ಮಾಡೋಂಥವ್ರಿಗೆ ಏನಿರುತ್ತಲ್ಲ, ಫಾರ್ಮರ್ಸ್ಗಳಿಗೆ ಏನಾಗ್ಬೋದು, ಕಡಿಮೆ ಆಗಿರ್ತಕ್ಕಂಥ ಒಂದು ದುಡ್ಡು ಬರುವಂಥ ಸಾಧ್ಯತೆ ಇರುತ್ತೆ. ಅವರ ಒಂದು ಆದಾಯನೂ ಸಹ ಟ್ಯಾಕ್ಸ್ ಮೇಲೆ ಇರುತ್ತಲ್ವ, ಸೊ ಅವರ ಒಂದು ಡಿಮ್ಯಾಂಡ್ ಮೇಲೆ ಅವ್ರ ಪ್ರೊಡಕ್ಷನ್ ಇರುತ್ತೆ ಅನ್ನೋದ್ರ ಮೇಲೆ ಹೇಳ್ಬೋದು. ಸೊ ಇಲ್ಲಿ ಕನ್ಸಂಪ್ಷನ್ ಬೇಸ್ಡ್ ಇರೋದ್ರಿಂದ, ಕನ್ಸಂಪ್ಷನ್ ಬೇಸ್ಡ್ ಇರೋದ್ರಿಂದ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಒಂದು ರಿಯಾಯಿತಿ ಇದೆ ಅನ್ನೋದ್ರ ಮೇಲೆ ಹೇಳ್ಬೋದು. ಸೊ ಜಿ ಎಸ್ ಟಿ ಇಸ್ ಆಲ್ ಅಬೌಟ್ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರಲ್ಲ ಅವರು, ಅಂದರೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ ಇದನ್ನು. ಸೊ ಹಾಗಾಗಿ ಕನ್ಸ್ಯೂಮರ್ಸ್ಗೆ ಇದು ಹೆಲ್ಪ್ ಆಗಲಿಕ್ಕೋಸ್ಕರ ಒಂದು ಹೊಸದಾಗಿರ್ತಕ್ಕಂಥ ರಿಫಾರ್ಮನ್ನು ತಂದಿದ್ದಾರೆ. ಸೊ ಜಿ ಎಸ್ ಟಿಯನ್ನು ನಾವು ನೋಡಿದಾಗ 2017 ಜುಲೈ 1ರಿಂದ ನಾವು ಇದನ್ನು ಸ್ಟಾರ್ಟ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಜಿ ಎಸ್ ಟಿನನ್ನು ನಾವು ತರುವಂಥ ಸಂದರ್ಭದಲ್ಲಿ ಅಮೆಂಡ್ಮೆಂಟನ್ನು ಮಾಡಿದ್ದೀವಿ. ಸೊ ಅಮೆಂಡ್ಮೆಂಟ್ ಡೇಟ್ ಯಾವುದು, ಯಾವ ನಂಬರ್ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜಿ ಎಸ್ ಟಿ ರಿಫಾರ್ಮ್ಸ್ ಅಂತ ಬಂದಾಗ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಒಂದು ಜಿ ಎಸ್ ಟಿ ಕೌನ್ಸಿಲ್ ಇರುತ್ತೆ. ಸೊ ಆ ಒಂದು ಜಿ ಎಸ್ ಟಿ ಕೌನ್ಸಿಲ್ ಟೈಮ್ ಟು ಟೈಮ್ ಯಾವ ರೀತಿಯಾದಂಥ ರಿಫಾರ್ಮ್ಸನ್ನು ಮಾಡಬೇಕು, ಏನು ಬದಲಾವಣೆ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಸ್ಟೇಟ್ ರಿಪ್ರೆಸೆಂಟೇಟಿವ್ಸ್ಗಳಿರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಪ್ರೆಸೆಂಟೇಟಿವ್ ಇರುತ್ತೆ. ಸೊ ಅವರ ಒಂದು ಡಿಸಿಷನ್ನ ಆಧಾರದ ಮೇಲೆ ಇವಾಗ ಫೈನಲ್ ಏನು ಚೇಂಜಸ್ ಮಾಡಬೇಕು ಅಂತ ತೆಗೆದುಕೊಳ್ತಾ ಇದ್ದಾರೆ. ಸೊ ರೀಸೆಂಟಾಗಿಯೂ ಸಹ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ಟೇಟ್ನ ಒಂದು ಕನ್ಸರ್ನ್ ಏನಿರುತ್ತೆ ಅಂದರೆ, ಸ್ಟೇಟ್ ಇವಾಗ ಇದು ಫೆಡ್ರಲ್ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದರೆ ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡಿರುವಂತಹ ಸಂದರ್ಭದಲ್ಲಿ ಸ್ಟೇಟ್ಸ್ಗಳಿಗೆ ಬೇಕಾಗುವಂಥ ಒಂದು ಕಂಪೆನ್ಸೇಷನನ್ನು ನಾವು ನೋಡ್ತಾ ಇದ್ವಿ. ಸ್ಟೇಟ್ಗೆ ಒಂದು ಕಂಪೆನ್ಸೇಷನ್ನ ಕೊಟ್ಟಿದ್ರು ಆವಾಗ ಮೊದಲು 2017. ಸೊ ಹಾಗಾಗಿ ಇವಾಗೂ ಸಹ ಇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಇವಾಗ ಚೇಂಜ್ ಮಾಡಿದರೆ, ಈ ರೀತಿಯಾಗಿ ನಾವು ಸ್ಟ್ರಕ್ಚರಲ್ಲಿ ಬದಲಾವಣೆ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರತಕ್ಕಂಥ ಒಂದು ಆದಾಯ ಕಡಿಮೆ ಆಗುತ್ತೆ ಅಂತ ನೋಡಿದ್ವಿ. ಸೊ ಇಲ್ಲಿ ಸಾಕಷ್ಟು ಸ್ಟೇಟ್ಸ್ಗಳು ಇದಕ್ಕೆ ಸಂಬಂಧಿಸಿದಂತೆ ಇವಾಗ 40% ಏನು ಲಕ್ಸುರಿ ಗೂಡ್ಸ್ ಮೇಲೆಲ್ಲ ಹಾಕಿದಾರಲ್ಲ, ಇದಕ್ಕೆ ಎಡಿಷ್ನಲ್ ಆಗಿ ಕೆಲವೊಂದಿಷ್ಟು ಲಕ್ಸುರಿ ಗೂಡ್ಸಿಂದ ಅವ್ರಿಗೆ ಹೆಚ್ಚು ಆದಾಯ ಬರ್ತಿರುತ್ತೆ. ಸೊ ಇದ್ರ ಮೇಲೆ ನಾವು ಮತ್ತೆ ಸೆಸ್ ಹಾಕಬೇಕು, ಸಿನ್ ಗೂಡನ್ಗೆ ಸಂಬಂಧಪಟ್ಟಂತೆ ಸೆಸ್ಸನ್ನು ಹಾಕಬೇಕು, ಎಡಿಷ್ನಲ್ ಆಗಿರ್ತಕ್ಕಂಥ ಒಂದು ಟ್ಯಾಕ್ಸನ್ನು ಹಾಕಬೇಕು, ಸೆಸಸ್ಸನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗಳೆಲ್ಲ ಸೇರಿ ಒಂದು ಬಿಲ್ಲನ್ನು ಪಾಸ್ ಮಾಡೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ. ಅಂದರೆ ಅವರು ಒಂದು ಡಿಸ್ಕಷನನ್ನು ಇವಾಗ ಮಾಡ್ತಾ ಇದ್ದಾರೆ. ಲೆಟ್ಸಿ ಇವಾಗ ಫೈನಲ್ ಆಗಿ ಆಲ್ರೆಡಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆದಮೇಲೆ ಈ ರೀತಿಯಂಥ ಕಂಡೀಷನ್ ಬಂದಿದೆ. ಯಾವ ರೀತಿಯಾಗಿ ಸ್ಟೇಟ್ಸ್ಗಳು ಈ ಒಂದು ಇಶ್ಯೂನ ತೆಗೆದುಕೊಳ್ಳುತ್ತೆ, ಏನು ರಿಪ್ಲೈ ಬರುತ್ತೆ ಅಂತ ನಾವು ಮುಂದಿನ ಒಂದು 2 ದಿನಗಳಲ್ಲಿ ಕಾಣ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇಶ್ಯೂನ ನಾವು ನೋಡಿದಾಗ ಜಿ ಎಸ್ ಟಿನಲ್ಲಿ ಏನು ಬದಲಾವಣೆ ಮಾಡಿದರೆ, ಇವತ್ತು ಇಂಪಾರ್ಟೆಂಟ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಾಗಿರೋದು. ಎಕ್ಸಂಪ್ಷನ್ಸನ್ನು ಎಲ್ಲಿ ಮಾಡಿದರೆ, ಯಾವ್ಯಾವ ಇದರಲ್ಲಿ ಝೀರೋ ಎಕ್ಸಂಪ್ಷನನ್ನು ಮಾಡಿದರೆ ಚೇಂಜ್ ಆಗದೇ ಇರುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಇಲ್ಲಿ ಗೌರ್ಮೆಂಟ್ನ ಒಂದು ವೆಬ್ಸೈಟನ್ನು ನೋಡಿದಾಗ ಇದನ್ನು ದಿವಾಲಿ ಆಫರ್ ಅಂತಲೇ ಕರೀತಾ ಇದ್ದಾರಲ್ವಾ. ಸೊ ಇಲ್ಲಿ ಪರ್ಟಿಕ್ಯುಲರ್ ನೀವು ನೋಡ್ಬೋದು ಹೋಲಿಸ್ಟಿಕ್ಕಾಗಿ ಯಾವ್ಯಾವ ಐಟಮ್ಸ್ ಮೇಲೆ. ಸೊ ನೀವು ಇಲ್ಲಿ ಒಂದೆಡೆ ಗಮನ ಹರಿಸೋದಾದರೆ, ಪರ್ಟಿಕ್ಯುಲರ್ಲಿ ಅಂದರೆ ನ್ಯೂಸ್ ಆರ್ಟಿಕಲಲ್ಲಿ ಸ್ವಲ್ಪ ಕಡಿಮೆ ಇನ್ಫಾರ್ಮೇಷನ್ಸನ್ನು ನಾವು ಕಾಣ್ತೇವೆ. ಇಲ್ಲಿ ಯಾವ್ಯಾವ ಸೆಕ್ಟರ್ಸ್ ಮೇಲೆ ಅವರು ಫೋಕಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಡೈಲಿ ಯೂಸಸ್ ಎಸೆನ್ಷಿಯಲಿಗೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆ ಏನೇನು ಚೇಂಜಸ್ ಆಗಿದೆ ಅಂತ ನೀವು ಗಮನ ಹರಿಸ್ಬೋದು. ಆಲ್ಮೋಸ್ಟ್ ಎಲ್ಲನೂ ಸಹ 5% ಬರ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಈವನ್ ನೋಡಿ, ಫಾರ್ಮರ್ಸ್ ಮತ್ತು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದು ಸಹ 5%. ಈ ಮೊದಲು 12 ಎಲ್ಲ ಈ ರೀತಿಯಾಗಿರೋದು ನೋಡ್ಬೋದಲ್ಲ. ಸೊ 12 ಹಾಗೂ 18 ಇದೆಯಲ್ಲ, ಸೊ ಇದೆಲ್ಲ ಬದಲಾವಣೆಯಾಗಿ 5% ಸ್ಲ್ಯಾಬ್ಗೆ ಶಿಫ್ಟ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈವನ್ ಹೆಲ್ತ್ ಕೇರ್ ಸೆಕ್ಟರ್ ಅಂತ ನಾವು ನೋಡಿದಾಗ, ಸೊ ಇಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ಹೆಲ್ತ್ ಇನ್ಶೂರೆನ್ಸ್ ಏನಿದೆಯಲ್ಲ ಇದು ಆಲ್ಮೋಸ್ಟ್ ನಿಲ್ಲಿದೆ. ಇದು ಇಂಪಾರ್ಟೆಂಟು. ಸೊ ಯಾವುದಕ್ಕೆ 0 ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಗಮನ ಹರಿಸಿದ್ವಿ. ಸೊ ಇಲ್ಲಿ 5% ಹೆಚ್ಚು ಕಮ್ಮಿ ಹಾಕಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಯಾವ್ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ವೆಹಿಕಲ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಇವಾಗ ಮೋಟಾರ್ ವೆಹಿಕಲ್ಸ್ ಇದೆ, ಡೀಸೆಲ್ ಅಥವಾ ಪೆಟ್ರೋಲ್ ಸಂಬಂಧಪಟ್ಟಂತೆ ಇದೆಲ್ಲ, ಇದೆಲ್ಲ ನಾವು 18% ಇರೋದನ್ನು ನೋಡ್ತಾ ಇದ್ವಿ. ಈ ಮೊದಲು ಇದು 28 ಇರೋದು ಆಲ್ಮೋಸ್ಟ್ 18%ಗೆ ಬದಲಾವಣೆ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಟಾಕಿಂಗ್ ಅಬೌಟ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್, ಇದು ಸಹ 18% ಇದೆ ಅನ್ನೋದನ್ನು ನೋಡ್ಬೋದು. ಸೊ ನಿಲ್ ಯಾವ ರೀತಿಯಾಗಿದೆ ಅಂತಂದರೆ, ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಹೆಲ್ತ್ ಇನ್ಶೂರೆನ್ಸನ್ನು ನೋಡಿದ್ವಿ. ಆಮೇಲೆ ಈಗ ಕೆಲವೊಂದಿಷ್ಟು ನೋಡಿ, ಎಜುಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಏನೇನು ಕಮೋಡಿಟೀಸ್ಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಪೆನ್ಸಿಲ್ಸ್, ಎಕ್ಸೈಸ್ ಬುಕ್ಸು, ನೋಟ್ ಬುಕ್ಸು, ಎರೇಸರ್, ಈ ಥರ ಏನಿರುತ್ತಲ್ಲ ಸ್ಟೂಡೆಂಟ್ಸ್ಗೆ ಬೇಕಾಗಿರೋದು, ಅವೆಲ್ಲನೂ ಸಹ ನಿಲ್ಲಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಅದ್ರ ಮೇಲೆ ಯಾವುದೇ ರೀತಿಯಂಥ ಜಿ ಎಸ್ ಟಿ ಇಲ್ಲ. ಸೊ ಈ ರೀತಿಯಾಗಿ ಪರ್ಟಿಕ್ಯುಲರ್ಲಿ ಇವಾಗ ಏನು ಚೇಂಜಸ್ ಮಾಡಿದ್ದಾರೆ, ಸೊ ಯಾವ್ಯಾವ ಸೆಕ್ಟರ್ಸ್ಗೆ ಯಾವ ರೀತಿ ಅಂತ ಫೋಕಸ್ ಮಾಡಿದ್ದಾರೆ, ರಿಡಕ್ಷನ್ ಮಾಡಿರೋದ್ರಿಂದ ಇದಕ್ಕೆ ಆ್ಯಕ್ಚುಲಿ ಲಾಸ್ ಇದೆ ಸರ್ಕಾರಕ್ಕೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಕನ್ಸಂಪ್ಷನ್ ಪ್ಯಾಟರ್ನ್ ಇನ್ಕ್ರೀಸ್ ಆಗುತ್ತೆ, ಕನ್ಸಂಪ್ಷನ್ ಹೆಚ್ಚು ಮಾಡೋದ್ರಿಂದ ಆಟೋಮೆಟಿಕ್ಲಿ ಇವಾಗ ಕನ್ಸಂಪ್ಷನ್ ಹೆಚ್ಚಾಗ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಸಂಪ್ಷನ್ ಪ್ಯಾಟರ್ನ್ ಆಧಾರದ ಮೇಲೆ ಅವರು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. ಸೊ ಇದು ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ಇವತ್ತಿನ ಒಂದು ಅಪ್ಡೇಷನ್ ಆಗಿ ತೆಗೆದುಕೊಳ್ಬೋದು. ಇವಾಗ ಕನ್ಸೀಲಿಂಗ್ ಜಡ್ಜಸ್ ಡಿಸೆಂಟ್ ಎರೋಡಿಂಗ್ ಜುಡಿಷಿಯರಿ ಅಥಾರಿಟಿ ಅನ್ನುವಂಥ ಒಂದು ಆರ್ಟಿಕಲನ್ನು ಗಮನ ಹರಿಸ್ತಾ ಇದ್ವಿ.
ಕನ್ಸಿಡಿಂಗ್ ಜಡ್ಜಸ್ ಡಿಸೆಂಟ್ ಎರೋಡಿಂಗ್ ಜುಡಿಷಿಯರಿ ಅಥಾರಿಟಿ ಅಂತಕ್ಕಂಥ ಒಂದು ಆರ್ಟಿಕಲನ್ನು ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಈ ಜಡ್ಜಸ್ಗಳ ಒಂದು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ನಾವು ಗಮನ ಹರಿಸಿದಾಗ ಸೊ ನಾವು ರೀಸೆಂಟ್ಲಿ ಇವಾಗ ನೋಡಿದ್ವಿ. ಅಂದರೆ ಇವಾಗ ಅಪಾಯಿಂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸೀನಿಯರ್ಸನ್ನು ನಾವೇನು ಮಾಡ್ತೀವಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಸಿಷನನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಪ್ರಿಫರ್ ಮಾಡ್ತೀವಿ, ಸೀನಿಯರ್ ಜಡ್ಜಸನ್ನು ಪ್ರಿಫರ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಮೊದಲು ಏನಾಗುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ, ಓಕೆ, ಅಪಾಯಿಂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ಸ್ ಇರ್ತಾರೆ, ಓಕೆ. ಆದರೆ ಒಂದು ರೆಕಮೆಂಡೇಷನ್ಸನ್ನು ಒಂದು ಕೊಲೀಜಿಯಮ್ಮು ಮಾಡಬೇಕಾಗುತ್ತೆ. ಸೊ ಕೊಲೀಜಿಯಂ ನಡಿನಲ್ಲಿ ನಾವು ಜಡ್ಜಸ್ ಕೇಸಸ್ಗಳನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ನೋಡಿದ್ವಿ. ಸೊ ಜಡ್ಜಸ್ ಕೇಸ್ಗಳ ಆಧಾರದ ಮೇಲೆ ನಾವೇನು ಮಾಡ್ತಾಯಿದ್ವಿ, ಸೊ ಹೇಗೆ ಒಂದು ಸರ್ಕಾರದಿಂದ ಅಂದರೆ ಪ್ರೆಸಿಡೆಂಟಿಂದ ಅವರು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮೊದಲು ಏನಿತ್ತಂದರೆ ಜಡ್ಜಸ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 3 ರೀತಿಯಂಥ ಜಡ್ಜಸ್ ಕೇಸಸ್ಗಳನ್ನು ಕಾಣ್ತೀವಿ. ಸೊ ಫೈನಲ್ ಆಗಿ ನೋಡೋದಾದರೆ ಅದರಲ್ಲಿ ಏನಿರುತ್ತೆ ಅಂದರೆ ಫೈನಲಿ ಒಂದು ಕೊಲೀಜಿಯಂ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವಾಲ್ವ್ ಆಗೋದ್ರ ಮುಖಾಂತರ ಕೊಲೀಜಿಯಂ ಸಿಸ್ಟಮ್ ಫಾರ್ಮ್ ಆಗೋದನ್ನು ನೋಡ್ತೇವೆ. ಈ ಒಂದು ಕೊಲೀಜಿಯಂ ಸಿಸ್ಟಮ್ ನಡಿನಲ್ಲಿ 5 ಜಡ್ಜಸನ್ನು ಒಳಗೊಂಡಂತಹ ಒಂದು CJI ಇರ್ತಾರೆ, 4 ಜಡ್ಜಸ್ ಇರುತ್ತೆ. ಫೈನಲ್ ಆಗಿರ್ತಕ್ಕಂಥ ಒಂದು 1998 ಇರ್ತಕ್ಕಂಥ ಜಡ್ಜ್ ಕೇಸ್ ಅಂತ ಹೇಳ್ಬೋದು, ಓಕೆನಾ. ಸೊ ಈ ಒಂದು ಪರ್ಟಿಕ್ಯುಲರ್ಲಿ 1998 ಇರ್ತಕ್ಕಂಥ ಜಡ್ಜ್ ಕೇಸ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ ಒಂದು ಕೊಲೀಜಿಯಂ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕು. ಈ ಕೊಲೀಜಿಯಂ ಸಿಸ್ಟಮ್ನಲ್ಲಿ ಒಬ್ಬರು CJI ಇರ್ತಾರೆ, 4 ಜನ ಜಡ್ಜಸ್ಗಳು ಇರ್ತಾರೆ. ಸೊ ಇವರ ರೆಕಮೆಂಡೇಷನ್ಸ್ ಏನು ಮಾಡ್ತಾರೆ, ಅದರ ಆಧಾರದ ಮೇಲೆ ಫೈನಲ್ ಆಗಿರ್ತಕ್ಕಂಥ ಮೆಂಬರನ್ನು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಅನ್ನೋದ್ರಾಗಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಇವಾಗ ಕೆಲವೊಂದು ಪ್ರೆಸೆಂಟ್ ಇಶ್ಯೂಸ್ ಏನಂತಂದರೆ ಇವಾಗ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ನೋಡ್ತೀವಲ್ಲ. ಸೊ ಇದು 99ನೇ ಒಂದು ಸಂವಿಧಾನಾತ್ಮಕ ತಿದ್ದುಪಡಿಯಾಗಿ ಮಾಡಿದರು, ಯಾಕೆಂದರೆ ಇದರಲ್ಲಿ ಸರ್ಕಾರದ ರಿಪ್ರೆಸೆಂಟೇಟಿವ್ಸ್ಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದನ್ನು ಜುಡಿಷಿಯಲ್ ಇಂಡಿಪೆಂಡೆನ್ಸ್ನ ಆಧಾರದ ಮೇಲೆ ಅದು ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಕಂಡುಬರುತ್ತೆ ಅನ್ನುವಂಥ ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ರಿಮೂವಲ್ ಮಾಡೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಆ ಒಂದು ಕಂಪ್ಲೀಟ್ ಅಮೆಂಡ್ಮೆಂಟನ್ನೇ ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳಿ ರಿಮೂವ್ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಅದನ್ನು ಆಲ್ರೆಡಿ ಇಟ್ ಈಸ್ ಅದರ ಒಂದು ಇಂಡಿಪೆಂಡೆನ್ಸನ್ನು ರಿಮೂವ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ಸ್ ಏನಿರುತ್ತಲ್ಲ ಇದೆಲ್ಲನೂ ಸಹ ಜುಡಿಷಿಯರಿ ಇಂಡಿಪೆಂಡೆನ್ಸ್ ನಡಿಯಲ್ಲಿ ಕಂಡುಬರುತ್ತೆ. ಅದು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಇಲ್ಲಿರುವಂಥ ಒಂದು ಇನ್ಸಿಡೆಂಟನ್ನು ಅಥವಾ ಆಥರ್ ಅವರು ಹೇಗೆ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಪರ್ಟಿಕ್ಯುಲರ್ಲಿ ಇವಾಗ ಡೆಮೋಕ್ರಸೀಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ನಮ್ಮೊಂದು ಡೆಮೋಕ್ರೆಟಿಕ್ ಸಿಸ್ಟಮ್ ನಡಿನಲ್ಲಿ ಓಕೆ. ಸೊ ಕಲ್ಚರ್ ಆಫ್ ಜಸ್ಟಿಫಿಕೇಷನ್ ಅನ್ನೋದೇನಿದೆಲ್ಲ ಸೊ ಇದನ್ನು ಅವರು ಪಬ್ಲಿಕ್ ಪವರ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಡೆಮೋಕ್ರಸೀಸ್ ಅಂತ ಸಸ್ಟೈನ್ ಆಗಬೇಕು ಅಂತಂದರೆ ಜಸ್ಟಿಫಿಕೇಷನ್ ಇಂಪಾರ್ಟೆಂಟ್. ಪ್ರತಿಯೊಂದರಲ್ಲೂ ಜಸ್ಟಿಫೈಡ್ ಆಗಿರುವಂಥದ್ದಿದ್ದರೆ ಅದು ಪಬ್ಲಿಕ್ ಪವರನ್ನು ಎತ್ತಿಡಿಯುವಂಥದ್ದಾಗಲಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ವಿ. ಇದು ಇಂಡಿಯಾದಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಜಡ್ಜಸನ್ನು ಇನ್ವೋಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಅಕೌಂಟಬಿಲಿಟಿ ಲಾಸ್ ಆಗಿದೆ. ಸೊ ಇದು ಅಕೌಂಟಬಿಲಿಟಿಯನ್ನು ಡಿಮ್ಯಾಂಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಥರ್ ಅವರು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವಾಗ ಜಸ್ಟಿಸ್ BV ನಾಗರತ್ನ ಇವರಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ರೀಸೆಂಟ್ಲಿ ಈ ನಾಗರತ್ನ ಅವರ ಒಂದು ಇವರು ಆ್ಯಕ್ಚುಲಿ ಒಬ್ಬರು ಮಹಿಳೆ ಇರುವಂಥದ್ದು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ. ಸೊ ಇವರ ಆಧಾರದ ಮೇಲೆ ಇವರನ್ನು ನಾವು ತೆಗೆದುಕೊಳ್ಬೇಕು. ಇವರನ್ನು ನಾವು ಒಂದು ವೇಳೆ ಏನಾದರೂ ಸೀನಿಯಾರಿಟಿ ಆಧಾರದ ಮೇಲೆ ಮಾಡಿದರೆ ಇವರು ಫಸ್ಟ್ CJI ಆಫ್ ಇಂಡಿಯಾ ಆಗುತ್ತಾರೆ. ಮಹಿಳಾ ಒಂದು ಸಿಬ್ಬಂದಿ ಆಗಿರೋದು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಇವರ ವಿರುದ್ಧ ಇರೋದು ಯಾರು ಅಂತಂದರೆ ಅಂದರೆ ಜಸ್ಟಿಸ್ ವಿಪ್ಲವ್ ಪಂಚೋಲ್ ಇವರಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಯಾರನ್ನು ಪ್ರಿಫರ್ ಮಾಡಬೇಕು ಅಂತ. ಸೊ ಇಲ್ಲಿ ಕೊಲೀಜಿಯಂನ ಆಧಾರದ ಮೇಲೆ ನಾವು ನೋಡಿದಾಗ ಸೊ ಕೊಲೀಜಿಯಂ ಆಫೀಷಿಯಲ್ಸ್ಗಳ ಒಂದು ರೆಸೊಲ್ಯೂಷನನ್ನು ನೋಡಿದಾಗ ಬಟ್ ಈಗ ನಾಗರತ್ನ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಹಿಡನ್ ಆ್ಯಕ್ಷನನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಅನ್ಕ್ಲಿಯರ್ ಸ್ಟ್ರಕ್ಚರ್ನ ಕಾಣ್ತಾ ಇದ್ವಿ. ಯಾರನ್ನು ಚೂಸ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ನೋಡೋದಾದರೆ ಸೊ ಅವ್ರಿಗೂ ಒಂದು ರಿಸರ್ವೇಷನ್ ಇರುತ್ತಲ್ಲ, ಮಹಿಳೆಯರಿಗೆ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಕಾರಣದಾಗಿ ನಾವು ನೋಡಿದಾಗ ಒಂದು ಅನ್ಕ್ಲಿಯರ್ ಆಗಿರುವಂಥ ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಕಾಲೇಜಿಯಂ ಸಿಸ್ಟಮ್ನಲ್ಲಿನೂ ಸಹ ಏನಾಗುತ್ತೆ, ಕೆಲವೊಂದಿಷ್ಟು ನೆಪೋಟಿಸಮ್ ಕಂಡೀಷನ್ ಸಹ ಕ್ರಿಯೇಟ್ ಆಗುತ್ತೆ. ಸೊ ಎಲಿಜಿಬಲ್ ಕ್ಯಾಂಡಿಡೇಟೇ ಬೇರೆ ಇದ್ದಾರೆ, ಬಟ್ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಕಂಡೀಷನ್ನೇ ಬೇರೆ ಇರುತ್ತೆ ಅಂತ. ಸೊ ಇದರಿಂದ ಒಂದು ಕಾಲೇಜಿಯಂ ಸಿಸ್ಟಮಲ್ಲಿ ಏನು ಪ್ರಾಬ್ಲಮ್ ಇರಬಹುದು ಅಂದರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅನ್ನೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ ಹೇಗೆ ಈ ಒಂದು 2018 ಒಂದು ಎಕ್ಸ್ಪೆರಿಮೆಂಟ್ನ ಆಧಾರದ ಮೇಲೆ ಇವರು ಹೇಳ್ತಾ ಇದ್ದಾರೆ. ಸೊ ಹೇಗೆ ಒಂದು ರೆಸೊಲ್ಯೂಷನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಒಂದು
ಇನ್ಸಿಡೆಂಟನ್ನು ಹೇಳ್ತಾ ಇದ್ದಾರೆ. 2018 ಆಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್. ಆ್ಯಂಡ್ ಇಮಿಡಿಯೇಟಾಗಿ ಒಂದು ಟ್ರಾನ್ಸ್ಪರೆನ್ಸಿನ ಇವರು ಎನ್ಶೋರ್ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈವನ್ ಅಕೌಂಟಬಿಲಿಟಿಗೆ ಸಂಬಂಧಿಸಿದಂತೆ ನಾವು ಹೇಗೆ ಸೀನಿಯರ್ಸನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಈವನ್ ನಾಲೆಜ್ ಹಾಗೂ ಪರ್ಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಗ್ಯಾಪನ್ನು ಇದು ಕ್ರಿಯೇಟ್ ಮಾಡಿದೆ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದಾರೆ. ಸೊ ಒಂದು ಕಾಂಟ್ರಡಿಕ್ಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿರುವಂಥ ಮೇಜರ್ ಆರ್ಗ್ಯುಮೆಂಟ್ ಅಂತಂದರೆ ನಾವು ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಂಥ ಹಾರ್ಮ್ ಆಗದೆ ಇರುವಂತೆ ನೋಡಬೇಕು. ಸೊ ಜುಡಿಷರಿ ತನ್ನ ಒಂದು ಅಧಿಕಾರ ಏನಿದೆಯಲ್ಲ, ಸೊ ಅದನ್ನು ಎತ್ತಿ ಹಿಡಿಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿರುವಂತಹ UK, ಸೌತ್ ಆಫ್ರಿಕಾ ಇದರ ಒಂದು ಟ್ರಾನ್ಸ್ಪರೆನ್ಸಿ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಪೊಲಿಟಿಕಲಿ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇರಬಾರ್ದು. ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲಿಟಿಕಲ್ ಒಂದು ಇನ್ಫ್ಲೂಯೆನ್ಸ್ ಇರಬಾರ್ದು ಅನ್ನೋದಾಗಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ನೋಡೋದಾದರೆ ಈಗ ಪರ್ಟಿಕ್ಯುಲರ್ ಗ್ಲೋಬಲ್ ಲೆವೆಲ್ನ ಪ್ರಾಕ್ಟೀಸಸ್ಸನ್ನು ಸಹ ಅವರು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. UK ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ನೋಡಿದಾಗ, ಸೊ ಇವ್ರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಕ್ರೈಟೇರಿಯಾವನ್ನು ಫಾಲೋ ಮಾಡೋದ್ರ ಮುಖಾಂತರ, ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳ ಮುಖಾಂತರ ಮಾಡ್ತಾರೆ. ಒಂದು ಗ್ಲೋಬಲ್ ಲೆವೆಲ್ ಪ್ರಾಕ್ಟೀಸು. ಈವನ್ ಸೌತ್ ಆಫ್ರಿಕಾ ಜುಡಿಷಿಯಲ್ ಸರ್ವಿಸ್ ಕಮಿಷನ್ನ ಆಧಾರದ ಮೇಲೆ ಇವ್ರು ಏನು ಮಾಡ್ತಾರೆ, ಪಬ್ಲಿಕಲಿ ಇಂಟರ್ವ್ಯೂ ಮಾಡೋದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಕ್ಯಾಂಡಿಡೇಟ್ಸ್ಗಳನ್ನು ಯಾರಿವಾಗ ಯಾರನ್ನು ಅಪಾಯಿಂಟ್ ಮಾಡಬೇಕು, ನೇಮಕಾತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಇವರು ಸಹ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇದರಿಂದ ಒಂದು ಮೋರ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿಯೂ ಸಹ ಕಂಡುಬರುತ್ತೆ. ಎಸ್, ಜುಡಿಷರಿ ತನ್ನದೇ ಆದಂಥ ಒಂದು ಅಪಾಯಿಂಟ್ಮೆಂಟನ್ನು ಮಾಡಲಿಕ್ಕೆ ಕೊಲಿಜಿಯಮ್ನ ಸಪೋರ್ಟ್ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅವರು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡ್ತಾ ಇದ್ದಾರೆ, ಈ ಒಂದು ಪ್ರೋಸೆಸ್ ಅಕೌಂಟಬಿಲಿಟಿ ಇದೆನಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಯಾಕೆಂದರೆ ಇದರೊಂದು ಫಂಕ್ಷನನ್ನು ನೀವು ತೆಗೆದುಕೊಂಡಾಗ ಜುಡಿಷರಿ ಯಾವಾಗಲೂ ಈ ಒಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಆಗಿರ್ಬೋದು, ಲೆಜಿಸ್ಲೇಷನ್ ಒಂದು ಆ್ಯಕ್ಷನ್ಸ್ ಆಗಿರ್ಬೋದು, ಇವುಗಳನ್ನು ಸ್ಕ್ರೂಟಿನೈಸ್ ಮಾಡೋದ್ರಲ್ಲಿ ಇದು ಸರಿಯಾಗಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಮೆಂಬರ್ಸ್ಗಳು ಏನಿದಾರಲ್ಲ, ಅದು ಪೊಲಿಟಿಕಲಿ ನ್ಯೂಟ್ರಲ್ ಇರಬೇಕು. ಸೊ ಯಾವುದೇ ರೀತಿಯಾಗಿ ಇನ್ಫ್ಲುಯೆನ್ಸ್ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಅಟಾನಮಿಯನ್ನು ನಾವಿಲ್ಲಿ ಪ್ರೊಸೆಸ್ ನಾಡಿನಲ್ಲಿ ಎನ್ಶೋರ್ ಮಾಡಬೇಕು. ಸೊ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು. ಇದರಿಂದ ನಮಗೂ ಒಂದು ಟ್ರಸ್ಟ್ ಬರುತ್ತೆ, ಅಥವಾ ಜುಡಿಷರಿ ಮೇಲೆ ಟ್ರಸ್ಟ್ ಬರಲಿಕ್ಕೂ ಕಾರಣ. ಯಾಕಂದರೆ ಇವಾಗ ನಮ್ಗೆ ಯಾವುದೇ ರೀತಿ ರೈಟ್ಸ್ ವೈಲೇಷನ್ ಆದರೆ ಆಟೋಮೆಟಿಕ್ಲಿ ನಾವು ಮೂಲಭೂತ ಹಕ್ಕುವಿನ ವೈಲೇಷನ್ ಆದಾಗ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 32 ನಡಿನಲ್ಲಿ ಹೋಗ್ತೀವಿ. ಆರ್ಟಿಕಲ್ 226 ನಡಿನಲ್ಲಿ ನಾವು ಹೈಕೋರ್ಟ್ಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಇವೆರಡು ಇಂಪಾರ್ಟೆಂಟ್ ಅಲ್ವಾ. ಈ ಆರ್ಟಿಕಲ್ ಮುಖಾಂತರ ನಾವು ಪಬ್ಲಿಕ್ ಏನು ಮಾಡುತ್ತೆ, ಇವಾಗ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ತೀವಿ. ಸೊ ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸೋದಾದರೆ ಸೊ ಇದರ ಒಂದು ಅಕೌಂಟಬಿಲಿಟಿ ಇಂಪಾರ್ಟೆಂಟು ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ವೇ ಫಾರ್ವರ್ಡ್ ಏನು ಕೊಡ್ಬೋದು ಅಂತಂದರೆ ಹೈಯೆಸ್ಟ್ ಸ್ಟ್ಯಾಂಡರ್ಡನ್ನು ನಾವಿಲ್ಲಿ ಕೊಲಿಜಿಯಂ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನೋಡಬೇಕು. ಸೊ ಇದರ ಒಂದು ಕ್ರೆಡಿಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಗೆ ಇಂಡಿಪೆಂಡೆನ್ಸಿಯನ್ನು ಮಾಡೋವಂಥ ಸಂದರ್ಭದಲ್ಲೂ ಸಹ ನಾವು ಒಂದು ರೆಸ್ಪೆಕ್ಟ್ಫುಲ್ ಕಂಡೀಷನ್ಸನ್ನು ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಇಂಡಿಯಾಸ್ ರೀಸೆಂಟ್ ಮ್ಯಾರಿಟೈಮ್ ರಿಫಾರ್ಮ್ಸ್ ನೀಡ್ ಕೋರ್ಸ್ ಕರೆಕ್ಷನ್ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ರೀಸೆಂಟಾಗಿ ತಂದಿರುವಂಥ ಒಂದು ಬದಲಾವಣೆ 2025ರಲ್ಲಿ, ಅಂದರೆ ಇದೇ ವರ್ಷ ಒಂದು ಬಿಲ್ಲನ್ನು ಆಗಸ್ಟ್ 18ರಲ್ಲಿ ಪಾಸ್ ಮಾಡಿರೋದಾಗಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಇಂಡಿಯಾಸ್ ಮ್ಯಾರಿಟೈಮ್ ಲೆಜಿಸ್ಲೇಟಿವ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಕ್ಲಾಸ್ಗಳು ಅಥವಾ ಮಿಸ್ಟೇಕ್ಸ್ಗಳಿದ್ದಾವೆ. ಹೇಗೆ ಆಥರ್ ಅವರು ಈ ಒಂದು ಮ್ಯಾರಿಟೈಮ್ ಲೆಜಿಸ್ಲೇಷನ್ಗೆ ಸಂಬಂಧಪಟ್ಟಂತೆ ಫೆಡ್ರಲಿ ಏನು ಇಶ್ಯೂಸನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ನಾವು ಕಂಟೆಕ್ಸ್ಟನ್ನು ಗಮನ ಹರಿಸಿದ್ವಿ. 2025ರ ಆಧಾರದ ಮೇಲೆ ಇಂಡಿಯಾ ಸ್ಪೋರ್ಟ್ ಬಿಲ್ಲನ್ನು ನಾವು ಪಾಸ್ ಮಾಡಿರೋದಾಗಿ ಮೊದಲಿರೋ ಬಿಲ್ಲನ್ನು ಒಂದು ರಿಪ್ಲೇಸ್ ಮಾಡ್ತಾರೆ, ಇಂಡಿಯಾ ಸ್ಪೋರ್ಟ್ ಆ್ಯಕ್ಟ್ 1908. ಸೊ ಈ ಒಂದು ಬಿಲ್ಲನ್ನು ರಿಪ್ಲೇಸ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಬೇರೆ ಬೇರೆ ಬಿಲ್ಲನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಬಿಲ್ಲಲ್ಲಿ ನಾವು ಏನು ನೋಡ್ಬೋದು, ಕೋಸ್ಟಲ್ ಶಿಪ್ಪಿಂಗ್ ಆ್ಯಕ್ಟ್ 2025 ಇದೆ, ಮತ್ತು ಕ್ಯಾರೇಜ್ ಆಫ್ ಗೂಡ್ಸ್ ಬೈ ಸಿ ಬಿಲ್ ಅನ್ನೋದನ್ನು ಗಮನ ಹರಿಸ್ಬೋದು, ಹಾಗೂ ಮರ್ಚೆಂಟ್ ಶಿಪ್ಪಿಂಗ್ ಆ್ಯಕ್ಟ್ 2025. ಸೊ ಈ ಎಲ್ಲ ಬಿಲ್ಸ್ಗಳನ್ನು ನಾವು ನೋಡಿದಾಗ ಈ ಒಂದು ಇಂಡಿಯನ್ ಪೋರ್ಟ್ ಬಿಲ್ ನಡಿನಲ್ಲಿ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಮ್ಯಾರಿಟೈಮ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಮರೈನ್ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ, ಸೊ ಅಲ್ಲಿ ಕಂಪ್ಲೀಟಾಗಿ ನಮ್ಮ ಒಂದು ವಾಟರ್ ಬಾಡೀಸ್ ಏನಿರುತ್ತೆ ಅಥವಾ ನಮ್ಮ ಒಂದು ರಿಯಲ್ ವಾಟರ್ ಏರಿಯಾ ಏನಿರುತ್ತೆ, ಸೊ ಇಲ್ಲಿ ಒಂದು ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಪರಾಗಿ ಸ್ಟ್ರೀಮ್ಲೈನ್ ಮಾಡಬೇಕು, ಇಲ್ಲಿ ಸರಿಯಾದಂಥ ಒಂದು ಗವರ್ನೆನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಶಿಪ್ಪಿಂಗ್ ಲಾಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಗ್ಲೋಬಲ್ ಪ್ರಾಕ್ಟೀಸಸ್ ಅಂತಂದಾಗ ಈಗ ನೀವು ನೋಡ್ಬೋದು, ಈ ಒಂದು ಬ್ಲೂ ಎಕಾನಮಿ ಎನ್ಹ್ಯಾನ್ಸ್ ಆಗಬೇಕು ಅಂತಂದರೆ ಅಲ್ಲೆಲ್ಲ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಇಂಟರ್ನಲ್ ವಾಟರ್ಸ್ಗಳು ಇರ್ತವೆ, ಅಥವಾ ಇವಾಗ ನಮ್ಮ ಇಂಡಿಯಾದ ವಾಟರ್ ಬಾಡಿ ಅಂತ ಬಂದಾಗ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿನಲ್ಲಿ ಕಂಡು ಬರುತ್ತೆ. ಸೊ ಇವಾಗ ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ಒಂದು ಲಾನ ನ್ಯಾಷನಲ್ ವೈಸ್ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಡಿಯಾ ಇದ್ದಿರೋ ಲಾನ ಸ್ವಲ್ಪ ರಿಫಾರ್ಮ್ ಮಾಡಿದ್ದಾರೆ. 1908 ಲಾ ಇದೆ ಅಂತ ನೋಡಿದ್ವಲ್ಲ, ಅದನ್ನು ರಿಫಾರ್ಮ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಇಂಡಿಯಾಸ್ ಮ್ಯಾರಿಟೈಮ್ ರೆಗ್ಯುಲೇಷನನ್ನು ನಾವು ನೋಡಿದಾಗ ಫ್ರಾಗ್ಮೆಂಟೆಡ್ ಇದೆ, ಔಟ್ಡೇಟೆಡ್ ಇದೆ, ಹಾಗಾಗಿ ನ್ಯೂ ಲಾನ ನಾವು ತರಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಗಮನಿಸ್ಬೋದು. ಬಟ್ ಇವಾಗ ತರುವಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ನ ಒಂದು ಕನ್ಸಿಡರೇಷನನ್ನು ಮಾಡಿದ್ದೀವ ಅನ್ನೋದು ಒಂದು
ಒಂದು ಡಿಬೇಟು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ ಹೊಸದಾಗಿ ನಾವು ತಂದಿರುವಂತಹ ಈ ಒಂದು ಬಿಲ್ ನಡಿನಲ್ಲಿ ಬಿಸ್ನೆಸ್ ಹಾಗೂ ಸಸ್ಟೈನಬಿಲಿಟಿಯನ್ನು ಪ್ರಮೋಷನ್ ಮಾಡೋದ್ರಲ್ಲಿ ಮುಂದಾಗಿದೆ. ಬಟ್ ಏನಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ಪಾರ್ಲಿಮೆಂಟಲ್ಲಿ ಇರ್ತಕ್ಕಂಥ ಏನಂತಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ರಿವ್ಯೂ ಇವ್ರು ಕೊಟ್ಟಿರೋ ರಿವ್ಯೂ ಏನಂತಂದರೆ ಇಲ್ಲಿ ಲ್ಯಾಕ್ ಆಫ್ ಕನ್ಸೆನ್ಸಸ್ ಆ್ಯಂಡ್ ಪೋರ್ ಸ್ಕ್ರೂಟಿನಿ ಅಂದರೆ ಪ್ರಾಪರಾಗಿ ನಾವು ಅದನ್ನ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅದರ ಇಂಪ್ಲಿಕೇಶನ್ಸ್ ಏನಿದಾವೆ ಅಂತ ಸ್ಕ್ರೂಟಿನಿ ಮಾಡಿಲ್ಲ ಅನ್ನೋದ್ರ ಮೇಲೆ ಒಂದು ಕನ್ಸರ್ನನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಬೇಸಿಕ್ ಕನ್ಸರ್ನ್ ಏನಂತಂದರೆ ಇಟ್ ಗಿವ್ಸ್ ಅ ಸೆಂಟ್ರಲ್ ಮೋರ್ ಕಂಟ್ರೋಲ್ ಲಿಮಿಟಿಂಗ್ ದಿ ಸ್ಟೇಟ್ ಅಂತ. ಸೊ ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚು ಪವರನ್ನು ಈ ಬಿಲ್ಲಲ್ಲಿ ಕಾಣ್ತಾ ಇದ್ದೀವಿ, ಸ್ಟೇಟ್ ಗೌರ್ಗೆ ಸಂಬಂಧಪಟ್ಟಂಥ ಲಿಮಿಟೇಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಗಮನಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಬಿಲ್ಲನ್ನು ನಾವು ಗಮನಿಸಿದಾಗ ಮ್ಯಾರಿಟೈಮ್ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಆಧಾರದ ಮೇಲೆ ಇದೊಂದು ಅಥಾರಿಟಿಯನ್ನು ಗೇನ್ ಮಾಡುತ್ತೆ. ಇದು ಸ್ಟೇಟ್ನ ಒಂದು ಅಟಾನಮಿಯನ್ನು ಅದರಲ್ಲೂ ಮ್ಯಾರಿಟೈಮ್ಗೆ ಸಂಬಂಧಪಟ್ಟಂಥ ವಾಟರ್ ಬಾಡಿಯನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ರೆಡ್ಯೂಸ್ ಮಾಡುತ್ತೆ. ಇದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನಿಸ್ಬೋದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಓನರ್ಶಿಪ್ ಅಂತ ಬಂದಾಗ ನಾವು ಇದರ ಒಂದು ಡೆಫಿನೇಷನ್ ಎಲ್ಲನೂ ಸಹ ಇಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಫೀಚರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ನೀವು ಅಂದರೆ ಈ ಆರ್ಟಿಕಲ್ ಎಂಫೋಸಿಸ್ ಮಾಡಿದ್ದಾರೆ ಕರೆ, ಬಟ್ ಇವಾಗ ಬಿಲ್ ಅಂತ ಇದ್ದಾಗ ಈ ಪ್ರೊವಿಷನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಕ್ಸಾಮಿನೇಷನ್ಲಿ. ಸೊ ಬಿಲ್ ಅಂತ ಆ್ಯಕ್ಟ್ ಅಂತ ಕನ್ಸಿಡರ್ ಆಗುತ್ತಲ್ಲ, ಆ್ಯಕ್ಟ್ನ ಆಧಾರದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ವೈಲೇಷನ್ಸ್ ಆಗ್ತದೆ. ಇನ್ನೂ ಸಹ ಪಾರ್ಲಿಮೆಂಟರಿ ರಿವ್ಯೂ ಕಮಿಟಿ ಕೊಟ್ಟಿರೋ ಪ್ರಕಾರನೂ ಸಹ ಪ್ರಾಪರ್ ಸ್ಕ್ರೂಟಿನಿ ಇಂಪಾರ್ಟೆಂಟ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ನೋಡಿದಾಗ ಅಗೇನ್ ಇಲ್ಲಿ ಮತ್ತೆ ಡಿಸ್ಪ್ಯೂಟ್ಸ್ ಏನಿದೆ ಅಥವಾ ಇಂಪಾರ್ಶಿಯಾಲಿಟಿ ಏನಿದೆ ಅದನ್ನೆಲ್ಲ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಈವನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಸಹ ಇಲ್ಲಿ ರಿಮೂವ್ ಮಾಡುವಂಥ ಒಂದು ಕಂಡೀಷನನ್ನು ಸಹ ಕಾಣ್ಬೋದು. ಸೊ ಹಾಗಾಗಿ ಕೋಸ್ಟಲ್ ಶಿಪ್ಪಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸೊ ಇದು ಭಾರತದ ಒಂದು ಫ್ಲ್ಯಾಗ್ ವೆಸಲ್ಸ್ಗಳು ಏನಿರುತ್ತಲ್ಲ, ಸೊ ಅವುಗಳನ್ನೆಲ್ಲ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಮುಂದಾಗುತ್ತೆ ಅಂತ ಹೇಳ್ಬೋದು. ಸೊ ಇಟ್ಸ್ ಮೋರ್ ಆಫ್ ಹೆಂಗಂತಂದರೆ ಒಂದು ಸೆಕ್ಯೂರಿಟಿಯ ಆಧಾರದ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದರ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಬಟ್ ಇವಾಗ ನ್ಯಾಷನಲ್ ಲೆವೆಲಲ್ಲಿ ನಾವು ನೋಡ್ತಾ ಇದ್ದೀವಿ, ಆದರೆ ಸ್ಮಾಲ್ ಆಪ್ರೇಟರ್ಸ್ಗಳಿಗೂ ಸಹ ಇದೊಂದು ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ ಶಾರ್ಟ್ ಟರ್ಮಲ್ಲಿ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಕೆಲವೊಂದಿಷ್ಟು ಜನರಿಗೆ ರಿಸ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಇದರಿಂದ ಏನು ಮಾಡಬೇಕಾಗುತ್ತೆ ಅಂದರೆ ಇದರ ಅಪ್ರೋಚ್ ಏನಿದೆ ಅಂತಂದರೆ ಪರ್ಟಿಕ್ಯುಲರ್ಲಿ ನಾವು ಈ ಒಂದು ಫೆಡರಲ್ ಇಶ್ಯೂವನ್ನು ಬ್ಯಾಲೆನ್ಸ್ಡ್ ಆಗಿ ತೆಗೆದುಕೊಳ್ಬೇಕು. ಇವಾಗ ಸ್ಮಾಲ್ ಎಂಟಿಟೀಸ್ಗಳಿಗೂ ಸಹ ಫೋಕಸ್ ಆಗುವಂತೆ ನಾವು ಓವರ್ ಸೆಂಟ್ರಲೈಸೇಷನನ್ನು ಆಗೋದನ್ನು ತಡೆಗಟ್ಟಬೇಕು. ಸೊ ಇವೆರಡೂ ಇಂಪಾರ್ಟೆಂಟ್. ಸೊ ಇದು ಬೇಸಿಕಲಿ ಸೇಮ್ ಇಂಪ್ಲಿಕೇಶನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಓವರ್ ಸೆಂಟ್ರಲೈಸೇಷನ್ ಆರ್ ಫೆಡರಲಿಸಮನ್ನು ಬ್ಯಾಲೆನ್ಸ್ ಮಾಡುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಇದರೊಂದಿಗೆ ನಾವು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡಬೇಕು ಈ ಒಂದು ಇಶ್ಯೂಸ್ಗೆ ಸಂಬಂಧಪಟ್ಟಂತೆ. ಓನರ್ಶಿಪ್ಗೆ ಸಂಬಂಧಿಸಿದಂತನೂ ಸಹ ಕೆಲವೊಂದು ಸರ್ತಿ ಮಿಸ್ಯೂಸ್ ಆಗುತ್ತೆ, ಇವುಗಳನ್ನೆಲ್ಲ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸ್ಮಾಲ್ ಆಪರೇಟರ್ಸ್ಗಳನ್ನು ಸಹ ನಾವಿಲ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಆಗ್ತಾ ಇರುವಂಥ ಒಂದು ಬರ್ಡನನ್ನು ರೆಡ್ಯೂಸ್ ಮಾಡಬೇಕು ಅನ್ನೋಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ MG ನರೇಗಾಗೆ ಸಂಬಂಧಿಸಿದಂತೆ ಒಂದು ರಿವೈವಲ್ ಕಂಡೀಷನನ್ನು ನೋಡಬೇಕಾಗಿದೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಕ್ರಿಯೇಟ್ ಆಗಿದೆ. MG ನರೇಗಾ ಪ್ರೋಗ್ರಾಮ್ ಅಂತ ಬಂದಾಗ 2005ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ನಾವೇನು ಕರಿತೀವಿ, 2005ರಲ್ಲಿ ಇದನ್ನು ಜಾರಿಗೆ ತಂದಿರೋದಾಗಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ರೂರಲ್ ಏರಿಯಾದಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಗೋಸ್ಕರ ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 2005ರಲ್ಲಿ ತಂದಿರುವಂಥ ಒಂದು ಜಾರಿಗೆ ತಂದಿರುವಂಥ ಯೋಜನೆ. ಸೊ ಈ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ, ರೂರಲ್ ಏರಿಯಾದಲ್ಲಿ 100 ದಿನಗಳ ಕಾಲ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಪ್ರೊವೈಡ್ ಮಾಡಬೇಕು. ಸೊ ಇದು ಪರ್ಟಿಕ್ಯುಲರ್ಲಿ ಅನ್ಸ್ಕಿಲ್ಡ್ ವರ್ಕರ್ಗೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಯೋಜನೆಯಲ್ಲಿರುವಂಥ ಇಂಪ್ಲಿಕೇಶನ್ಸ್ಗಳು ಯಾಕೆ ನಾವು ರಿವೈವ್ ಮಾಡಬೇಕು, ಇದು ರೂರಲ್ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಮುಂದಾಗಿದೆ ಅನ್ನೋದ್ರ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಇಂಪಾರ್ಟೆನ್ಸ್ ಆಫ್ MG ನರೇಗಾ, ಹೌದಾ. ಸೊ ಇವಾಗ ಈ ಒಂದು MG ನರೇಗಾ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ 100 ದಿನಗಳ ಕಾಲ ನಾವು ಇವಾಗ ಆಲ್ರೆಡಿ ನೋಡಿದ್ವಿ ವರ್ಕನ್ನು ಪ್ರೊವೈಡ್ ಮಾಡುತ್ತೆ ಅಂತ. ಇದು ಫೋಕಸ್ ಮಾಡ್ತಾ ಇರೋದು ಮಹಿಳೆಯರು, ದಲಿತರು ಹಾಗೂ ಆದಿವಾಸಿ ಲ್ಯಾಂಡ್ಲೆಸ್ ವರ್ಕರ್ಗೆ ಸಂಬಂಧಪಟ್ಟಂಥ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅಗ್ರಿಕಲ್ಚರ್ ಸೀಸನ್ ವೈಸ್ ನಾವು ನೋಡಿದಾಗ ಹೆಚ್ಚು ಎವ್ರಿ ಟೈಮ್ ಕೆಲಸಗಳು ಇರೋದಿಲ್ಲ. ಸೊ ಬಫರ್ ಟೈಮ್ ಏನಿರುತ್ತಲ್ಲ, ಸೀಸನ್ ವೈಸ್ ಮಾತ್ರ ಕೆಲಸ ಮಾಡ್ತಾರೆ ಅಗ್ರಿಕಲ್ಚರ್ ಅಂದರೆ ರೂರಲ್ ಏರಿಯಾದಲ್ಲಿ. ಸೊ ಈ ಒಂದು ಹಂತದಲ್ಲಿ ಈ ಸಿಚುವೇಶನನ್ನು ಅಡ್ರೆಸ್ ಮಾಡೋದ್ರ ಮುಖಾಂತರ ಸೀಸನಲ್ ಅನ್ಎಂಪ್ಲಾಯ್ಮೆಂಟನ್ನು ನಾವು ಟ್ಯಾಕಲ್ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸೊ ಇವರು ಎಷ್ಟರ ಮಟ್ಟಿಗೆ ಒಂದು ವೇಜಸನ್ನು ಅಲೋಕೇಟ್ ಮಾಡಿದರು ರೂರಲ್ಗೆ ಸಂಬಂಧಿಸಿದಂತೆ 4,000-6,000 ನಿಯರ್ಲಿ ಒಂದು ಕರೋರ್ನ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. 4 ರಿಂದ 6
ಕೋಟಿಯಷ್ಟು ಇವರು ಒಂದು ವೇಜಸ್ಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಸ್ಟೇಟ್ ಗೌರ್ಮೆಂಟ್ ಫೋಕಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಇರ್ರೆಗ್ಯುಲಾರಿಟೀಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರೆಗ್ಯುಲಾರಿಟಿಯಿಂದ ಏನಾಗ್ತಾ ಇದೆ ಅಂತಂದರೆ ಈ ಪ್ರೋಗ್ರಾಮ್ನ ಒಂದು ಇಂಟೆನ್ಷನ್ ಏನಿದೆಯಲ್ಲ ಅದು ರೀಚ್ ಆಗ್ತಾ ಇಲ್ಲ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಪರ್ಟಿಕ್ಯುಲರ್ಲಿ ಇವರೊಂದು ವೆಸ್ಟ್ ಬೆಂಗಾಲಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಯರ್ಲಿ ನೀವು ನೋಡ್ಬೋದು 15% ಮಾತ್ರ ರಿಜಿಸ್ಟರ್ಡ್ ವರ್ಕರ್ಸ್ಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಜನರನ್ನ ಇಲ್ಲಿ ಡಿಲೀಟ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಅಂದರೆ ಇಂಪ್ಲಿಕೇಶನ್ಸಲ್ಲಿ ಅಥವಾ ಎಕ್ಸಿಕ್ಯೂಷನಲ್ಲಿ ಇರ್ತಕ್ಕಂಥ ಒಂದು ಹರ್ಡಲ್ ಅಂತ ಹೇಳ್ಬೋದು. ಸೊ ಮೇಜರ್ ಚಾಲೆಂಜಸ್ ಏನಿದೆ ಅಂತಂದರೆ ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ನಾವು ರೀಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಒಂದು ರಿವ್ಯಾಂಪ್ ಅಥವಾ ಜನರಲ್ಲಿ ಒಂದು ಟ್ರಸ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈವನ್ ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸೊ ಈ ಒಂದು ವರ್ಕ್ ಪರ್ಟಿಕ್ಯುಲರ್ಲಿ ವಿಲೇಜ್ ಲೆವೆಲಲ್ಲಿ ಇದು ಎಷ್ಟರ ಮಟ್ಟಿಗೆ ಒಂದು ಜಾಬನ್ನು ಕ್ರಿಯೇಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸೊ ಈವನ್ ಏನು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳಿದ್ದಾವೆ, ಇಂಪ್ಲಿಮೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನು ಪ್ರಾಬ್ಲಮ್ಸ್ಗಳಿದ್ದಾವೆ ಅವುಗಳನ್ನೆಲ್ಲ ಹೈಲೈಟ್ ಮಾಡಬೇಕು ಅನ್ನೋಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಇದರಲ್ಲಿ ಇನ್ನೊಂದು ಇಶ್ಯೂ ಏನು ಬಂದಿತ್ತು ಅಂತಂದರೆ ಇವಾಗ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಟೆಕ್ನಾಲಜಿ ರಿಫಾರ್ಮ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಆನ್ಲೈನ್ ಬೇಸ್ಡ್ ಪೇಮೆಂಟ್ ಅಂತ ಏನು ಮಾಡ್ತೀವಿ, ಆಧಾರ್ ಬೇಸ್ಡ್ ಪೇಮೆಂಟನ್ನು ಇಲ್ಲಿ ತಂದಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಇಂಪ್ಲಿಕೇಶನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿತ್ತು. ಅಟೆಂಡೆನ್ಸನ್ನು ಹಾಕಬೇಕು, ಪರ್ಟಿಕ್ಯುಲರ್ಲಿ ಅವರು ಆನ್ಲೈನ್ ಮೋಡ್ನ ಮುಖಾಂತರ, ಹಾಗೂ ಅವರು ಒಂದು ರಿಜಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ಆಧಾರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ನೋಡಿರೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಎಕ್ಸ್ಕ್ಲೂಷನ್ ಮಾಡಿರೋದಾಗಿನೂ ಸಹ ನಾವಿಲ್ಲಿ ಗಮನ ಹರಿಸ್ತಿದ್ವಿ. ಸೊ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಈ ವರ್ಕ್ ಸೈಟ್ಸ್ಗೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಒಂದು ಈ ಯೋಜನೆಗೆ ಸಂಬಂಧಿಸಿದಂತೆ ನಿಗಾ ವಹಿಸಿಲ್ಲ ಅಂತ ಇಲ್ಲಿ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಇಂಪಾರ್ಟೆನ್ಸ್ ಇದೆ. ವೆಸ್ಟ್ ಬೆಂಗಾಲಲ್ಲಿ ಇದನ್ನು ರಿವ್ಯಾಂಪ್ ಮಾಡಬೇಕು ಅನ್ನೋದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ಒಂದು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ನಿಂದಾಗಿ ಸಾಕಷ್ಟು ವರ್ಕರ್ಸ್ಗಳನ್ನು ಸಹ ಎಕ್ಸ್ಕ್ಲೂಡ್ ಮಾಡಿರುವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಹೆಂಗೆ ತರಬೇಕು, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ನ ಮುಖಾಂತರ ಈ ಒಂದು ಆ್ಯಪ್ ಏನಿದೆಯಲ್ಲ, ಸೊ ಇದರ ಮುಖಾಂತರ ನಾವು ಏನು ಮಾಡ್ಬೋದು, ಜಿಯೋ ಟ್ಯಾಗ್ಡ್ ಅಟೆಂಡೆನ್ಸನ್ನು ಪ್ರಿಫರ್ ಮಾಡೋದ್ರ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂತಹ ಇಂಪ್ರ್ಯಾಕ್ಟಿಕಲ್ ಇರೋದ್ರಿಂದ ಏನಿದೆಯಲ್ಲ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪನ್ನು ನಾವು ಫಿಲಪ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ ಇದ್ದಾವೆ, ಜಿಯೋ ಟ್ಯಾಗಿಂಗ್ ಇವನ್ನೆಲ್ಲ ತೆಗೆದು ಸಿಂಪ್ಲಿಫಿಕೇಷನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಪೇಮೆಂಟ್ ಡಿಲೇ ಆಗೋದನ್ನು ಸಹ ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಮತ್ತು ಫೀಲ್ಡ್ ಲೆವೆಲಲ್ಲಿ ಸೂಪರ್ವೈಸರನ್ನು ನಾವಿಲ್ಲಿ ಗಮನ ಹರಿಸೋದು, ಸೂಪರ್ವೈಸ್ ಮಾಡೋದ್ರಿಂದ ಸೊ ಇದರಿಂದ ಏನಾಗುತ್ತೆ, ಅಂಡರ್ ಪೇಡ್ ಆಗಿರ್ಬೋದು, ಅನ್ಪೇಡ್ ಇವೆಲ್ಲ ಏನಿರುತ್ತೆ ಅವೆಲ್ಲ ಬರ್ಡನ್ ರೆಡ್ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ಗಳಿದ್ದಾವೆ, ಇವುಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಇವಾಗ ಕೆಲವೊಂದಿಷ್ಟು ಏನಿದೆ ಅಂದರೆ ಭಾಳ ಜನ ಇವಾಗ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ. ಸೊ ಸೆಂಟರ್ಸ್ ಅಪೀಲ್ ಇನ್ ಸುಪ್ರೀಂ ಕೋರ್ಟ್ ಇನ್ನೂ ಪೆಂಡಿಂಗ್ ಇದೆ ಅನ್ನೋದ್ರ ಮೇಲೆ ಲೀಗಲ್ ಕಂಟೆಕ್ಸ್ನ ಆಧಾರದ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ವರ್ಕರ್ಸ್ ರೈಟು ಇಂಪಾರ್ಟೆಂಟ್ ಆಗುತ್ತೆ. ನಾವು DPSP ನಡಿಯಲ್ಲಿ ಗಮನ ಹರಿಸ್ತೀವಿ. ಟ್ರಾನ್ಸ್ಪರೆನ್ಸಿ ರೀಬಿಲ್ಡಿಂಗ್ ಟ್ರಸ್ಟನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡಬೇಕಾಗುತ್ತೆ. ಸೊಲ್ಯೂಷನ್ ಏನಿದೆ ಅಂತಂದರೆ ಇದು ಲೋಕಲ್ ಏರಿಯಾನಲ್ಲಿ ಅಥವಾ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ತಂದಿರುವಂತಹ ಈ ಒಂದು ಯೋಜನೆ ಏನಿದೆಯಲ್ಲ, ಲೋಕಲ್ ಬಾಡೀಸು ಇವತ್ತು ಇದನ್ನು ರೀಸ್ಟೋರ್ ಮಾಡೋದ್ರಿಂದ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ನಾವು ಅಪ್ಲಿಫ್ಟ್ಮೆಂಟನ್ನು ಮಾಡ್ಬೋದು. ಸೊ ಯಾರಿವತ್ತು ಎಲ್ಲ ಒಂದು ಈ ಸೆಕ್ಷನ್ ಪರ್ಟಿಕ್ಯುಲರ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ ರೂರಲ್ ಏರಿಯಾದಲ್ಲಿ ಫೇಸ್ ಮಾಡ್ತಾ ಇದ್ದಾರಲ್ಲ ಅವರನ್ನು ಸಹ ನಾವಿಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀವಿ. ಸೊ ಈಗೇನು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಇದೆಲ್ಲ ಇವುಗಳನ್ನೆಲ್ಲ ರಿವ್ಯಾಂಪ್ ಮಾಡಬೇಕು. ಯಾಕೆಂದರೆ ಇದು ಟೆಂಪ್ರರಿ ಇಂಟ್ರೊಡ್ಯೂಸ್ ಮಾಡಿದ್ರೂ ಸಹ ಇಲ್ಲಿ ಟೆಕ್ನಿಕಲ್ ಹರ್ಡಲ್ಸ್ ಇರೋದ್ರಿಂದ, ಇನ್ಫ್ರಾಸ್ಟ್ರಕ್ಚರ್ ವೈಸ್ ಒಂದು ಗ್ಯಾಪ್ ಇರೋದ್ರಿಂದ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಈ ಇಶ್ಯೂವನ್ನು ಅಥವಾ ಇದನ್ನು ರಿವ್ಯಾಂಪ್ ಮಾಡಬೇಕು. MG ನರೇಗಾವನ್ನು ಆಲ್ರೆಡಿ ಒನ್ ಟೈಮಲ್ಲಿ ತುಂಬ ಸಕ್ಸಸ್ಫುಲ್ ಕಂಡೀಷನನ್ನು ಕಾಣ್ತಾ ಇತ್ತು. ಈ ಒಂದು ಸ್ಟೇಟ್ ನಡಿಯಲ್ಲಿ ಆಗ್ತಾ ಇರೋಂಥ ಪ್ರಾಬ್ಲಮ್ಗಳು ಕೆಲವು ಸ್ಟೇಟ್ಸ್ಗಳಲ್ಲಿ ಪ್ರಾಪರಾಗಿ ಇಂಪ್ಲಿಮೆಂಟೇಷನನ್ನು ಮಾಡ್ತಾ ಇಲ್ಲ, ಪ್ರಾಬ್ಲಮನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ನೋಡೋದಾದರೆ MG ನರೇಗಾ ಸಂಬಂಧಿಸಿದಂಥ ಆಸ್ಪೆಕ್ಟನ್ನು ನಾವು ಗಮನ ಹರಿಸ್ಬೋದು. ಸೊ ಇದನ್ನು ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಇಂಪಾರ್ಟೆಂಟ್ ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಕ್ವಶನ್ನಲ್ಲಿ ನಾವು ಇದನ್ನೇ MG ನರೇಗಾಗೆ ಸಂಬಂಧಪಟ್ಟಂತೆ ನೋಡೋದಾದರೆ, MG ನರೇಗಾ ಈಸ್ ನಾಟ್ ಜಸ್ಟ್ ಅ ವೆಲ್ಫೇರ್ ಸ್ಕೀಮ್ ಬಟ್ ಎ ಲೈಫ್ ಲೈನ್ ಫಾರ್ ಅ ರೂರಲ್ household. In the context of suspension and revival in the West Bengal, examine the key implication and challenges and suggest reforms to ensure the inclusiveness and accountability ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಯೋಜನೆಯ ಉದ್ದೇಶ ಯಾವ ರೀತಿಯಾಗಿದೆ, ವೆಸ್ಟ್ ಬೆಂಗಾಲದಲ್ಲಿ ಮೇಜರ್ಲಿ ಚಾಲೆಂಜಸ್ಗಳು ಏನಿದ್ದಾವೆ, ಯಾವ ರೀತಿಯಾಗಿ ಅದು ಸಸ್ಪೆನ್ಷನ್ ಆಗಿಬಿಟ್ಟಿದೆ ಅಲ್ಲಿ, ಮತ್ತು ರಿವೈವಲನ್ನು ಮಾಡಬೇಕು. ಸೊ ಜನರಲಿ ಒಂದು ಎಕ್ಸಾಂಪಲ್ನ ಕೊಡಿ ಅನ್ನೋದ್ರ ಮೇಲೆ ಹೇಳ್ಬೋದು. ಸೊ ಎಕ್ಸಾಂಪಲ್ನ ಆಧಾರದ ಮೇಲೆ ಎಕ್ಸಾಮಿನ್ ಮಾಡಬೇಕು. ನೆಕ್ಸ್ಟ್ ಇವಾಗ ಏನು ಇಂಪ್ಲಿಕೇಶನ್ಸ್, ಏನು ಚಾಲೆಂಜಸ್ಗಳಿದ್ದಾವೆ, ಸೊ ಏನು ಟೆಕ್ನಿಕಲ್ ಇಶ್ಯೂಸ್ಗಳಿದ್ದಾವೆ, ಸೊ ಯಾವ ರೀತಿಯಾಗಿ
ಮಿಸ್ ಮ್ಯಾಚ್ ಇದೆ, ಗ್ಯಾಪ್ ಇದೆ, ಅದನ್ನೆಲ್ಲ ನೀವು ಅಡ್ರೆಸ್ ಮಾಡೋದ್ರ ಮುಖಾಂತರ ಒಂದು ಇನ್ಕ್ಲೂಸಿವ್ ಆಗಿ ಅಥವಾ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಮೇಲೆ ಆನ್ಸರನ್ನು ಬರಿಬೇಕು. ಸೊ ಇನ್ನು ಪ್ರಿಲಿಮ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸೋದಾದರೆ GST ರಿಲೇಟೆಡ್ ಇರುವಂತೆ ಕೊಟ್ಟಿದ್ದಾರೆ. ಇಲ್ಲಿ 3 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಕಾಣಬಹುದು. ಇನ್ ದ ಕಂಟೆಕ್ಸ್ಟ್ ಆಫ್ GST 2.0 ರಿಫಾರ್ಮ್ಸ್ ಅನೌನ್ಸ್ಡ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ 2 ಟೈರ್ GST ಸ್ಟ್ರಕ್ಚರ್ 5% ಆ್ಯಂಡ್ 18% ಹ್ಯಾಸ್ ಬೀನ್ ಅಡಾಪ್ಟೆಡ್ ಅಂತ ಹೇಳ್ತಾ ಇದ್ದೀವಿ. ಮೊದಲಿರುವಂಥ ಒಂದು ಸ್ಲ್ಯಾಬನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಒಂದು ಸ್ಟೇಟ್ಮೆಂಟ್ ಆದರೆ, ಇವಾಗ 40% ರೇಟ್ಗೆ ಸಂಬಂಧಪಟ್ಟಂತೆ ಲಕ್ಸುರಿ ಐಟಮ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರ್ಸ್, ಟೊಬ್ಯಾಕೊ ಈ ರೀತಿಯಾಗಿ ಸ್ಪೆಷಲ್ ರೇಟ್ಸ್ 40% ಅಂತ ನೋಡ್ತಾ ಇದ್ದೀವಿ. ಈವನ್ ಇನ್ಶೂರೆನ್ಸ್ ಏನಿದೆಯಲ್ಲ, ಸೊ ಇದನ್ನು ಯಾವುದೇ ರೀತಿಯಾಗಿ GSTಯಲ್ಲಿ ಇರಲ್ಲ, ಅಂದರೆ ಇದ್ರ ಮೇಲೆ 0% ಹಾಕಿದ್ದಾರೆ ಅನ್ನೋದ್ರ ಮೇಲೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಇದಕ್ಕೆ ಸರಿಯಾದ ಒಂದು ಉತ್ತರವನ್ನು ಇಲ್ಲಿ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಸೊ ನಿಮ್ಗೆ ಏನಾದರೂ ಕನ್ಸರ್ನ್ ಇದ್ದರೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.